ನನ್ನ ಹೆಸರು ಪುರುಷೋತ್ತಮ ಅಂತೇಳಿ. ಇಲ್ಲಿ ಇವತ್ತು ಸವಿತಾ ಸಮಾಜದ ಒಬ್ಬರು ತೀರೋಗಿದ್ದರು. ಅವ್ರಿಗೆ ಸ್ಮಶಾನಕ್ಕೆ ತಗೊಬರೋಕ್ಕೆ ಜಾಗ ಇಲ್ಲದೆ ಇರೋ ಕಾರಣ ಒಳಗಳಿಗೆ ತಗೊಬರ್ಬೇಕಾದಂಥ ಪರಿಸ್ಥಿತಿ ಬಂತು. ಈ ಹಿಂದೆನೂ ಕೂಡ 2 ಹೆಣಗಳನ್ನ ಅವರು ನೀರು ಜಾಸ್ತಿ ಆಗಿದ್ದರಿಂದ ಬೇರೆ ಕಡೆ ಊತಾಕಿದ್ರು, ಯಾರನ್ನೋ ಗೋಗರ್ದು. ಮತ್ತು ಇಲ್ಲಿ ಹೆಚ್ಚು ಕಮ್ಮಿ ಅಂದರೆ ಒಂದು 80ರಿಂದ 100-150 ಎಕರೆ ಜಮೀನು ಬರ್ತದೆ. ಇವ್ರಿಗೆ ಈ ಭಾಗದ ಜನ ವ್ಯವಸಾಯ ಮಾಡೋಕ್ಕೆ ತುಂಬ ಕಷ್ಟ, ಬರೋಕ್ಕೆ ಹೋಗೋಕ್ಕೆ ಭಾಳ ಯಾವುದೇ ರೀತಿ ದಾರಿ ಇಲ್ಲದೆ ಇರೋ ಕಾರಣ ದಯಮಾಡಿ ಇಲ್ಲಿಗೊಂದು ಸೇತುವೆ ಮಾಡಿಕೊಟ್ರೆ ಇಲ್ಲಿರೋರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರು, ಮಾನ್ಯ ಶಾಸಕರು ಎಲ್ಲರಿಗೂ ನಾನು ಕೈ ಮುಗಿದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇದೊಂದು ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಎಕ್ಸ್ಪೆಷಲಿ ಇಲ್ಲಿ ಹೆಣಗಳಕ್ಕೆ ಭಾಳ ಸಮಸ್ಯೆ ಆಗಿರೋದು ಅವ್ರಿಗೆ. ಜೊತೆಗೆ ಇಲ್ಲಿ ಕೃಷಿ ಚಟುವಟಿಕೆಗಳನ್ನ ನಾವೇನೂ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಸರಿ ಯಾರೋ ಜಾಗ ಕೊಡದೆ ನನ್ನ ಕಬ್ಬೆ 14 ತಿಂಗಳಿಗೆ ತರೋ ಕಬ್ಬು 2 ವರ್ಷ ಆಗೋಯ್ತು. ದಯಮಾಡಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವಹಿಸಿ ಇಲ್ಲಿ ದಾರಿ ಬಂದರೆ ದಾರಿ ಬಿಡಿಸಿ, ಮತ್ತು ಜೊತೆಗೆ ನಮಗೆ ಒಂದು ಸೇತುವೆ ಮಾಡಿಕೊಡ್ಬೇಕು ಅಂತ ಇದರಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಮಾತಾಡಿಸ್ತೀನಿ ಅಲ್ಲೇ ಜಾಗ ಇಲ್ಲ. ಇಲ್ಲಿ ನೀವೇ ಮಾತಾಡ್ತೀರಾ? ಇದು ಮದ್ದೂರು ತಾನೆ? ಹಾಂ, ಮದ್ದೂರು. ಏನು ಹೇಳಬೇಕು? ಯಳಂದೂರು ಇರಿ ಹೇಳ್ಕೊಡ್ತೀನಿ. ನಮ್ಮ ಸವಿತಾ ಸಮಾಜ ಜನಾಂಗದವರು ಮದ್ದೂರು ಗ್ರಾಮದಲ್ಲಿ ಸಮಾಧಿಗೆ ಅಂತಂದ್ಬಿಟ್ಟು 1.5 ಎಕರೆ ಜಮೀನನ್ನ ಬಿಟ್ಕೊಂಡಿದ್ದಾರೆ, ತೋಟನ. ಇಲ್ಲಿ ನಮ್ಮ ಜನಾಂಗದವ್ರು ಯಾರೇ ತಿರೋದ್ರೂ ನಮ್ಮ ಮದ್ದೂರು ಗ್ರಾಮದಲ್ಲಿ ಅವ್ರನ್ನ ತಂದು ಇಲ್ಲೇ ಅಂತ್ಯಕ್ರಿಯೆ ಮಾಡೋದು. ಇಲ್ಲಿ ಹೋದ ಬಾರಿ ಒಂದಿಬ್ಬರು ತಿರೋದಾಗ ಹೊಳೆ ಬಂದು ತುಂಬ ಸಮಸ್ಯೆ ಆಗಿ ಬೇರೆ ಕಡೆ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ತು. ಹಾಗಾಗಿ ಇಲ್ಲಿ ಬರೋದಕ್ಕೆ ತುಂಬ ಸಮಸ್ಯೆ ಇದೆ. ಹಾಗಾಗಿ ಇಲ್ಲಿ ಒಂದು ಸೇತುವೆ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಕ್ಷೇತ್ರದ MLA ಹೇಳಿ, ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೂ ಜನಪ್ರಿಯ ಶಾಸಕರಾದಂಥ ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಅವರು ಹೋದ ಬಾರಿ ಮೀಟಿಂಗಲ್ಲಿ ಹೇಳಿದರು, ಇವಾಗ ಇಲ್ಲಿ ಮದ್ದೂರಿಗೆ ಒಂದು ಸೇತುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿಗೆ ಯಾವ ಕಡೆಗೆ ಅಂತ ಗೊತ್ತಿಲ್ಲ. ದಯಮಾಡಿ ನಮ್ಮ ಈ ಇಲ್ಲಿಗೆ ಒಂದು ಸೇತುವೆ ಮಾಡಿಕೊಡ್ಬೇಕು, ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಬೇರೆ ಜಮೀನುಗಳಿಗೆ ಹೋಗೋರ್ಗೂ ಅನುಕೂಲ ಆಗುತ್ತೆ, ಇಲ್ಲಿ ಊತಾಕೋದಕ್ಕೆ ರುದ್ರಭೂಮಿಗೂ ಅನುಕೂಲ ಆಗುತ್ತೆ. ತುಂಬ ಸಮಸ್ಯೆ ಇದೆ, ನೀರು ಬಂದಂಥ ಸಮಯದಲ್ಲಂತೂ ತುಂಬ ಸಮಸ್ಯೆ ಇದೆ. ಎಷ್ಟು ಹಿಂಸೆ ಆಯಿತು ಏನೋ ಅಂತ ಒಂದೆರಡು ಮಾತಾಡಿ. ಈಗ ನಮ್ಮ ಅಣ್ಣವ್ರನ್ನ ಮನೆಯಿಂದ ಮತ್ತು ತೋಟಕ್ಕೆ ತಗೊಂಬರೋದ್ರೊಳಗೆ ಭಾಳ ತೊಂದರೆ ಆಯಿತು. ಆದ್ದರಿಂದ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರಾದ ಕೃಷ್ಣಮೂರ್ತಿಯವರು ನಮಗೆ ಸಹಕಾರ ಮಾಡಿಕೊಡ್ಬೇಕು, ನಮ್ಮ ಸಣ್ಣ ಪುಟ್ಟ ಜನಕ್ಕೆ ಸಹಕಾರ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಅಂತ. ಮಳೆ ಬಂದರೆ ಭಾಳ ತೊಂದರೆ ಇದೆ, ಇದೊಂದು ಸೇತುವೆ ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರಿಗೆ ಅನುಕೂಲವಾಯ್ತದ ಅಂತ ನಾವು ತಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೀವಿ ಅಂತ ಹೇಳ್ತೀವಿ. ನನ್ನ ಹೆಸರು ಪುರುಷೋತ್ತಮ ಅಂತೇಳಿ. ಇದು ಚಾಮರಾಜನಗರ ಡಿಸ್ಟಿಕ್ಕು ಯಳಂದೂರು ತಾಲೂಕು ಮದ್ದೂರು ಗ್ರಾಮದಲ್ಲಿ ಇವತ್ತು ಮಾದೇವ್ ಶೆಟ್ಟಿ ಅಂತಂದ್ಬಿಟ್ಟು ಸವಿತಾ ಸಮಾಜದ ಮುಖಂಡರೊಬ್ಬರು ತೀರೋಗಿದ್ರು. ಇವತ್ತು ಅವ್ರನ್ನ ಬಾಡಿ ತಗೊಬರ್ಬೇಕಾದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ಒಂದು ಸೇತುವೆ ಇಲ್ಲದೆ ತುಂಬ ತೊಂದರೆ ಆಗ್ತಾಯಿದೆ. ಆಮೇಲೆ ಈ ಭಾಗದಲ್ಲಿ ಒಂದು 60ರಿಂದ 100-150 ಎಕರೆ ಜಮೀನವ್ರಿಗೆ ಹೋಗಿ ಬರೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ದಯಮಾಡಿ ಕ್ಷೇತ್ರದ ಶಾಸಕರು, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಪರಿಶೀಲಿಸಿ ಇಲ್ಲೊಂದು ಸೇತುವೆ ಆಗಬೇಕು ಮತ್ತು ಇಲ್ಲಿ ತಿರುಗಾಡೋಕ್ಕೆ ಒಂದು ದಾರಿ ವ್ಯವಸ್ಥೆ ಆಗಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ.